ಹರಿ गोला पुंडली वर्धारी विठ्ठल श्री ज्ञानदेव तुकाराम. गजानन पद्माकं गजानन महाश्रयम् एकदन्तं भक्तानाम् एकदन्तम् उपाश्रये. वक्रतुंड महाकाय कोटि सूर्य समप्रभाम् निर्विघ्नं कुरु मे देव सर्वकार्येषु सर्वदा. वसुदेवसुतं देवं कौशिकानूरमर्दनं देवकी परमानन्दं कृष्णं वन्दे जगद्गुरु. कृष्णं वन्दे जगद्गुरु. गोला पुंडरीकहरि विठ्ठल श्री ज्ञानदेव तुकाराम. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರ್ತಕ್ಕಂಥ ಪಾಂಡುರಂಗನ ಶ್ರೀಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಆದಿಶಕ್ತಿ ಜಗಜ್ಜನನಿಯ ಶ್ರೀಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಸಂತ ಸಂಪ್ರದಾಯಕ್ಕೆ ಕಳಸಪ್ರಾಯರಾಗಿರ್ತಕ್ಕಂಥ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಶ್ರೀಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ದೇವೋನಿವಾಸಿ ಸಂತ ಶ್ರೇಷ್ಠ ಸದ್ಗುರು ತುಕಾರಾಮ ಮಹಾರಾಜರ ಶ್ರೀಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಯಾವ ಮಲಸೂರು ಗ್ರಾಮದ ದಿಂಡಿ 16 ಸಪ್ತಾಹದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ದಿಂಡಿ 16 ಸಪ್ತಾಹ 2ನೇ ದಿವಸದ ಕಾರ್ಯಕ್ರಮ ಪ್ರಾರಂಭ. ಈ 16 ಕಾರ್ಯಕ್ರಮಕ್ಕೆ ಸಕಲ ಊರುಗಳಿಂದ ಆಗಮಿಸಿರ್ತಕ್ಕಂಥ ಸಂತ ಮಹಂತರ ಶ್ರೀಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಯಾವತ್ತೂ ಈ ಮನ್ಸೂರು ಗ್ರಾಮದ ಸಂತ ಮಂಡಳಿಯವರಿಗೂ ಹಾಗೂ ಊರ ಗುರು ಹಿರಿಯರಿಗೂ ಈ ಸಪ್ತಾಹದಲ್ಲಿ ಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗಬೇಕೆಂತ ಆಗಮಿಸಿರ್ತಕ್ಕಂಥ ಸಕಲ ಶರಣರ ಹೃದಯಕ್ಕೆ ಸಾಕ್ಷಿಯಾಗಿರುವಂತಹ ಪರಮಾತ್ಮನಿಗೆ ಶರಣು ಎನ್ನುತ್ತಾ, ಈಗಾಗಲೇ ಪ್ರವಚನ ಕಾರ್ಯಕ್ರಮ ನಡೆದ ಬಂದರೆ ಅದ್ವೇಷ್ಟ ಸರ್ವಭೂತಾನ ಮೈತ್ರಂ ಕರ್ಣ ಏವಚ ನಿರ್ಮೋಹೋ ನಿರಹಂಕಾರ ಸದುಃಖಂ ಸಸುಖಂ ಕ್ಷಮಂ ಸಮಂ. ಜ್ಞಾನೇಶ್ವರಿಯ ಆಧಾರದ ಮೇಲೆ ಈಗಾಗಲೇ ಮಹಾತ್ಮರು ಪ್ರವಚನವನ್ನು ಗೈದಿದ್ದಾರೆ. ನಾವೇನು ಜ್ಞಾನೇಶ್ವರಿಯನ್ನು ಬದವರಲ್ಲ. ಭಗವಂತ ಈ ನಶ್ವರವಾಗಿರ್ತಕ್ಕಂಥ ಶರೀರದಲ್ಲಿ ಕುಳಿತುಕೊಂಡು ಏನನ್ನ ನುಡಿಸ್ತಾನೋ ಅದನ್ನ ನಾನು ಉಚ್ಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಜಗದೆಡೆ ಏನಾಗಿರ್ತಕ್ಕಂಥ ಪರಮಾತ್ಮ ಈ ಸೃಷ್ಟಿಗೆ ಆಧಾರಭೂತ. ಸಮ ದುಃಖಂ ಸುಖಕ್ಷಮಂ. ನಾವು ಈ ಮಾನವ ಶರೀರವನ್ನು ಹೊತ್ತ ಬಂದ ಮೇಲೆ ಎಲ್ಲವರಿಗೂ ಬೇಕಾಗಿರ್ತಕ್ಕಂಥದ್ದು ಸುಖ. ಆ ಸುಖವನ್ನ ಆಶ್ರಯಿಸಿಕೊಂಡ ಎಲ್ಲರೂ 84 ಲಕ್ಷ ಜೀವರಾಶಿನೂ ಜೀವನವನ್ನು ಮಾಡ್ತಾರೆ. ಸಮ ದುಃಖಂ ಸುಖಕ್ಷರಂ. ಯಾವುದು ದುಃಖ ಐತಿ ಯಾವುದು ಸುಖ ಐತಿ ಅನ್ನೋದು ಈ ಮಾನವ ಶರೀರಕ್ಕೆ ಮಾತ್ರ ಗೊತ್ತಾಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ. ಈ ಮಾನವನನ್ನ ಕುರಿತು ಉಪದೇಶ ಮಾಡಿರ್ತಕ್ಕಂಥ ಜ್ಞಾನೇಶ್ವರಿ. ಇಲ್ಲಿ ಇವತ್ತ ಸಂತ ಶ್ರೇಷ್ಠ ಒಂದು ಸಂಪ್ರದಾಯದಲ್ಲಿ ಏಕಾದಶಿ ಪರ್ವಕಾಲ, ಏಕಾದಶಿ ಪರ್ವಕಾಲದ ದಿಂಡಿ 16 ಇದು ಅಪರೂಪ. ಕೆಲವೊಂದು ನಿಮಿತ್ತವಾಗಿ ಮಾಡ್ತಾರೆ, ಆದರೆ ಇದು ಏಕಾದಶಿ ಮಾಡಿರ್ತಕ್ಕಂಥ ಉತ್ಸವ. ಈ ಉತ್ಸವದಲ್ಲಿ ಪಾಲ್ಗೊಳ್ಳೋದು ನಿಮ್ಮೆಲ್ಲರ ಪುಣ್ಯದ ಒಟ್ಟುಗೂಡಿದ ಒಂದು
ಅನುಕೂಲ. ಯಾಕಂದ್ರೆ ಜಗತ್ತಿನೊಳಗೆ ಸಾಕಷ್ಟು ವಿದ್ಯೆಗಳದಾವ. ಇದಕ್ಕೆ ಶರಣ ಹೋಗಿ ಇದನ್ನೇ ಆರೈಸುವುದು, ಇದನ್ನೇ ಪ್ರಾರ್ಥನೆ ಮಾಡುವುದು, ಇದನ್ನೇ ಚಿಂತನೆ ಮಾಡುವುದು ಅಕಲ್ಪ. ಇದನ್ನೇ ಆಶ್ರಯಿಸಿ ಇದನ್ನೇ ಮಾಡ್ಬೇಕಲ್ಲ. ಸಮ ದುಃಖಂ ಸಮ ದುಃಖ, ಈ ಸುಖ ದುಃಖಗಳನ್ನ ಅನುಸರಿಸ್ಕೊಂಡು ಸುಖ ಯಾವುದು ದುಃಖ ಯಾವುದು ಅದ್ರ ಅರಿವು ನಮಗದ. ಆದ್ರೆ ನಾವೇನ್ ಮಾಡಕತ್ತೇವೆ ಅಂದ್ರೆ ಹುಡುಕೋದ ದಾರಿ ತಪ್ಪಾಗೈತಿ. ಸುಖವನ್ನು ಹುಡ್ಕಾಕ್ ಹೊಂಟೇವಿ, ದುಃಖವನ್ನೇ ಅನುಭವಿಸಾಕತ್ತೇವಿ. ಕಾರಣ ಏನಂತಂದ್ರೆ ನಮ್ಮ ರೂಢ ಚೇಂಜ್ ಆಗೈತಿ. ಅದನ್ನ ನಾವು ಸಿಗಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಸಂತ ಮಾಂತ ಹೋತಿಲ ಭೇಟಿ, ಸಂತ ಮಾಂತರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನ ಸೋಜಿ ಹುಡುಕ್ಬೇಕಾಗೈತಿ. ಈಗಾಗಲೇ ಪ್ರವಚನ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡ್ ಬಂದಾರ ಮಹಾತ್ಮರು. ಮುಂಜಾನೆ ಗುರುಪರವನ್ನು ತಗೊಂಡು ಕೀರ್ತನೆಯನ್ನ ಮಾಡಿದರು. ಏನನ್ನ ಕುರಿತು ನಾವು ಹೋದ್ರೆ ನಮಗೆ ಸುಖ ಆಗ್ತದ, ಸುಖವನ್ನು ಹುಡುಕ್ಬೇಕಾಗೈತಿ. ದುಃಖ ನಮಗೆ ಸ್ವಪ್ನದಾಗನು ಬೇಡ ಆಗೈತಿ. ಏನಾದ್ರೂ ಕೆಟ್ಟ ಸ್ವಪ್ನ ಬಿತ್ತಂದ್ರೆ ಎಂತ ಕೆಟ್ಟ ಸ್ವಪ್ನ ಬಿದ್ದಿತ್ತಪ್ಪ, ಯಾವ್ದು ನನಗೆ ನೆನ್ಸ್ಕೊಳಕ್ ಆಗುದಿಲ್ಲ ಅಂತೇಳಿ ಸ್ವಪ್ನದಾಗನು ದುಃಖ ಬೇಡ ಅಂದವ್ರು. ಮತ್ ನಾವು ಸುಖದ ಕೆಲಸ ಮಾಡ್ಬೇಕು, ದುಃಖದ ಕೆಲಸ ಮಾಡ್ಬೇಕು. ಸುಖವನ್ನೇ ಆಶ್ರಯಿಸಬೇಕಾಗೈತಿ. ಸುಖ ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಸಂತಾಚೆ ಸಂಗತಿ ಮನೋಮಾರ್ಗಗತಿ ಅಕಳಾವ ಶ್ರೀಪತಿ ಏನೈತೆ ಸುಖವನ್ನು ಹುಡುಕ್ಬೇಕಾದ್ರೆ ಇದೇ ಬರ್ಬೇಕು. ಎದಲ್ಲೇ ಅಧ್ಯಾತ್ಮ ವಿದ್ಯೆ ನಿತ್ಯತ್ವಂ ತತ್ವಜ್ಞಾನಾತ ದರ್ಶನಂ. ಇದರಲ್ಲಿ ತತ್ವಜ್ಞಾನ ಇದೆ. ತತ್ವಜ್ಞಾನವನ್ನು ಈ ಮಾತು ನಮ್ಗೆ ಎಲ್ಲರಿಗೂ ಬಿಚ್ಚಿಕೊಟ್ಟು ಹೋಗ್ಯಾರ. ಅದರಲ್ಲೇ ನಾವು ಹುಡುಕ್ಬೇಕಾಗೈತಿ. ನೋಡ್ರಿ, ನಿಳುವ ಮಹಾರಾಜರು ಸಾಮಾನ್ಯ ಮನುಷ್ಯರು. ಅವ್ರು ಏನ್ ಮಾಡಿದ್ರು ಅಂತಂದ್ರ, ಮೊದಲೇ ಬ್ರಾಹ್ಮಣರು ವೇದ ಅಧ್ಯಯನ ಮಾಡಿದ್ರು. ಆದ್ರೆ ಅವ್ರಿಗೆ ಬ್ರಹ್ಮಜ್ಞಾನ ಇನ್ನೂ ಬಂದ್ಕೊಂಡಿದ್ದಿಲ್ಲ. ಏನ್ ಮಾಡಿದ್ರು? ಯಾತ್ರಾ ಚಾಲು ಮಾಡಿದರು. ಯಾತ್ರಕ್ಕೆ ಹೋದಾಗ ಏನೋ ಆಕಸ್ಮಿಕವಾಗಿ ತುಕಾರಾಮ್ ಮಹಾರಾಜರ ಮಗನ ಪರಿಚಯ ಆಯ್ತು. ತುಕಾರಾಮ್ ಮಹಾರಾಜರ ಮಗನ ಪರಿಚಯ ಆಯ್ತು. ಅವರು ಈ ಕೂಡ್ತೇವಲ್ಲ, ಕೂಡ್ದಾಗ ಸಂಬಂಧ ಮಾಡ್ಕೊಂತ, ಯಾರಪ್ಪ ನೀವು? ತುಕಾರಾಮ್ ಮಹಾರಾಜ್ ಏನಪ್ಪ, ನಾವು ಯಾತ್ರಾ ಬಂದೇವಿ ನೋಡ್ರಿ. ಹೋಗ್ತಾ ಏನ್ ಮಾಡಿದ್ರು ಅಂದ್ರ, ಆ ತುಕಾರಾಮ್ ಮಹಾರಾಜರ ಮಗ ಅವರ ತುಕಾರಾಮ್ ಮಹಾರಾಜರ ಚರಿತ್ರೆಯನ್ನು ಹೇಳಿಕ್ ಶುರು ಮಾಡಿದ. ಅವರ ವರ್ಣನೆಯನ್ನ ಮಾಡಕತ್ತ, ಅವ್ರ ಪವಾಡವನ್ನು ಹೇಳಕತ್ತ. ನಿಳೋಬ ಮಹಾರಾಜರಿಗೆ ಏನಾಗಿಬಿಡ್ತು ನೋಡ್ರಿ, ಮೈಯೆಲ್ಲ ರೋಮಾಂಚನೆಯಾಗಿ ಮೈ ತುಂಬ ಎಲ್ಲ ತುಕಾರಾಮ್ ಮಹಾರಾಜರು ತುಂಬಿಕೊಂಡ್ರು. ಏನು ವಿಠ್ಠಲರ ಬದಲಿರು ಬಿಟ್ರು. ಯಾತ್ರಾ ಎಲ್ಲ ಪೂರ ತುಕಾರಾಮ್ ತುಕಾರಾಮ್ ಅಂತ ಅವರ ರೋಗಗಳೆಲ್ಲ ತುಕಾರಾಮ್ ಮಹಾರಾಜ ನಡೆಸಾಕತ್ತಿದ್ವು. ಒಂದು ನಿಶ್ಚಯ ಮಾಡಿದ್ರು. ಏನಂತ? ನಾನು ಜೀವನದಾಗ ಗುರುಪದೇಶವನ್ನು ತಗೊಂಡ್ರೆ ತುಕಾರಾಮ್ ಮಹಾರಾಜರಿಂದ ತಗೋಬೇಕು. ತುಕಾರಾಮ್ ಮಹಾರಾಜರಿಗೆ ಅವರಿಗೂ ಕಾಲಾಂತರ ದೂರ ಇತ್ತು. ತುಕಾರಾಮ್ ಮಹಾರಾಜ್ ಅಷ್ಟೊಳಗೆ ಎಲ್ಲಿ ಹೋಗಿದ್ರು? ವೈಕುಂಠಕ್ಕೆ ಹೋಗಿದ್ರು. ತುಕಾರಾಮ್ ಮಹಾರಾಜರ ಆಶೀರ್ವಾದ ಪಡಿಬೇಕಂತ ನಿಳೋಬ ಮಹಾರಾಜ್ ಹೇಳ್ತಾರ. ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋಗ್ಯಾರ. ಬರೋದು ಹೆಂಗ? ಇವರೆಲ್ಲ ಕಟ್ಟಾಡಿದಾರೆ. ಇಲ್ಲ, ನಾನು ತುಕಾರಾಮ್ ಮಹಾರಾಜರನ್ನೇ ಗುರುಗಳನ್ನಾಗಿ ಮಾಡ್ಕೋಬೇಕು, ಅವರೇ ನನಗೆ ಆಶೀರ್ವಾದ ಮಾಡ್ಬೇಕಂತ ಆತು. ಒಂದಿಷ್ಟು ದಿನ ನೀರು ಆಹಾರವನ್ನು ಬಿಟ್ಟರು, ಗಾಳಿಯನ್ನು ಬಿಟ್ಟು ಅವನನ್ನೇ ಕುರಿತು ಆರಾಧನೆ ಮಾಡಕತ್ತರು. ಅವಾಗ ಪಾಂಡುರಂಗ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ, ನಿಳೋಬ ಮಹಾರಾಜರಿಗೆ ಹೋದ್ರೆ ಇದು ಆಕತಿ, ನಾನಾ ಹೋಗಿ ಅವ್ರಿಗೆ ಏನ್ ಬೇಕು ಕೊಟ್ಟು ಬರ್ಬೇಕಂತ ಸಾಕ್ಷಾತ್ ಜಗದೊಳಗೆ ಏನಾಗಿರ್ತಕ್ಕಂಥ ಪರಮಾತ್ಮನೇ ಬಂದು ಕೇಳಿದ. ಹೇಳಪ್ಪ, ಏನ್ ಬೇಕು ನಿಳೋಬ, ನಿನಗೆ ಏನ್ ಬೇಕು ಕೊಡ್ತಾನೆ ಹೇಳು. ಅವಾಗ ನಿಳೋಬ ಮಹಾರಾಜ್ ಅಂತಾರ, ನಾನು ನಿನ್ನ ಸ್ಮರಣೆ ಮಾಡಿಲ್ಲ, ನಿನ್ನ ಜ್ಞಾನ ಮಾಡಿಲ್ಲ, ನಿನ್ನ ಭಜಿಸಿಲ್ಲ, ನಿನ್ನ ಕೆಲಸ ನನ್ನ ಅಂತ್ಯಕ್ಕೆ ಏನೂ ಇಲ್ಲ. ನನಗೆ ಬೇಕಾಗಿರ್ತಕ್ಕಂಥ ನನ್ನ ಗುರು ಯಾರು? ತುಕಾರಾಮ್ ಮಹಾರಾಜರು ಬೇಕು. ತುಕಾರಾಮ್ ಮಹಾರಾಜರು ಬಂದು ನನಗೆ ಆಶೀರ್ವಾದ ಮಾಡ್ಬೇಕು. ನಿಂದೇನು ಕೆಲಸ ಇಲ್ಲ, ಹೋಗ್ರಿ ಅಂತ ಹೇಳಿದ್ರು. ನಂಬೆಲೆ ಮನವೇ ನಂಬಿಕೆಯ ಕಾರಣವು ಸಾಂಬನೊಲಿಸುವುದಕ್ಕೆ. ಇದರ ಸುಖ ಐತಿ ಕರೆಯವು, ಇದ ನೇರವಾಗಿ ನನಗೆ ಸುಖ ಕೊಡ್ತೈತೆ ಅಂತ ನಂಬಿಕೆ ಬೇಕಲ್ರಿ. ತುಕಾರಾಮ್ ಮಹಾರಾಜ್ ನಿಳೋಬ ಮಹಾರಾಜರು ಬರೀ ಅವರು ವರ್ಣನೆ ಕೇಳಿದ್ರು, ಅವ್ರು ವರ್ಣನೆ ಮಾಡಿದ್ದಿಲ್ಲ, ಅವ್ರ ಜೀವನದಾಗ ನೋಡಿದ್ದಿಲ್ಲ. ಬರೀ ಅವ್ರ ಮಗನ ಮಾತು ಕೇಳಿ ಅವರಲ್ಲಿ ಜ್ಞಾನ ಉತ್ಪತ್ತಿ ಆಯ್ತು.
ಉತ್ಪತ್ತಿಯಾಗಿ ಜೀವನದೊಳಗೆ ಗುರುಗಳನ್ನು ಮಾಡ್ಕೊಂಡ್ರೆ ತುಕಾರಾಮ್ ಮಹಾರಾಜನ ಮಾಡ್ಕೋಬೇಕಂತ ನಿಷ್ಠೆ ಮಾಡಿದ. ಮಾಡ್ಕೊಂಡು ಏನ್ ಮಾಡಿದ, ಭಗವಂತನ ಬಂದಾನಂದ್ರು ಹೊಳಿ ನೋಡ್ಲಿಲ್ಲ, ಅನಿವಾರ್ಯ ಆಯ್ತು. ಅವಾಗ ತುಕಾರಾಮ್ ಮಹಾರಾಜರನ್ನ ಕಳಿಸಿಕೊಟ್ರಂತ ಪಾಂಡ್ರೋಗ, ಹೋಗಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ಬಂದ್ರು. ಯಾರು ತುಕಾರಾಮ್ ಮಹಾರಾಜರು ಬಂದ್ರು ಆಶೀರ್ವಾದ ಮಾಡಾಕ. ನಿಳೋಬ ಮಹಾರಾಜರಿಗೆ ಗೊತ್ತಾಗತ್ತೆ ಅಂತ ಅವ್ರು ಬರೋದು. ಏನು ಗೊತ್ತಾಗತ್ತೀವಿ, ಬಂದಿದ್ದು ಬುಕ್ಕ ಹಚ್ಚಿದ್ದು, ಅವರಲ್ಲಿ ಬಾಯಲ್ಲಿ ಇರ್ತಕ್ಕಂಥ ತಾಂಬೂಲ ಪ್ರಸಾದವನ್ನು ಅವ್ರ ಬಾಯಿಗೆ ಹಾಕಿದ್ದು ಎಲ್ಲ ಗೊತ್ತಾತಂತ. ನಿಳೋಬ ಮಹಾರಾಜರು ಅಲ್ಲಿ ಅರ್ಬಿ ತೊಳೆದು ಹಾಕಿದ್ರು. ಆ ಅರ್ಬಿ ಒಳಗೂ ಪ್ರಸಾದವನ್ನು ಇಟ್ಟಿದ್ರಂತ. ಎದ್ದು ನೋಡಿದ್ರು ಬುಕ್ಕ ಹಚ್ಚಿದ್ದಿತ್ತು, ಮತ್ತ ಪ್ರಸಾದ ಕೊಟ್ಟಿದ್ದು ಕರೆ ಬಿತ್ತು. ತಮ್ಮಲ್ಲಿ ಇರ್ತಕ್ಕಂಥ ನೋಡ್ಪ ನಮ್ಮ ಮಹಾರಾಜ ಬಂದು ಹಿಂಗೆ ಕೊಟ್ಟಾರ, ನನಗೆ ಆಶೀರ್ವಾದ ಮಾಡ್ಯಾರಂತ ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟು ಮತ್ತೆ ಬೇಡ್ಕೊಂಡ್ರಂತ ಭಗವಂತನಿಗೆ. ತುಕಾರಾಮ್ ಮಹಾರಾಜ ಕೇಳ್ಕೊಂಡ್ರಂತ ಅವ್ರು, ನೀನು ಬಂದು ನನಗೆ ಆಶೀರ್ವಾದ ಮಾಡಿದ್ದ ಅಷ್ಟ ಅಲ್ಲಪ್ಪ, ನನ್ನ ಮನೆಗೆ ಪ್ರಸಾದಕ್ಕೂ ಬರ್ಬೇಕಂತ. ಆತಪ್ಪ ಬರ್ತಾನೆ, ಇಂಥ ದಿವಸ ನಾನು ನಿನ್ನ ಮನೆಗೆ ಬರ್ತಾನೆ, ಅವತ್ತು ನನಗೆ ಪ್ರಸಾದ ಸೇವನೆ ಮಾಡಿ ಹೋಗ್ತಾನೆ ಅಂತ ಆಶ್ವಾಸನೆ ಕೊಟ್ಟು ಹೋದ್ರಂತ. ತುಕಾರಾಮ್ ನಿಳೋಬ ಮಹಾರಾಜರು ಅವ್ರ ಹಾದಿ ಕಾಯ್ಕೊಂತ ಕುಂತು ಆ ಟೈಮಕ್ಕೆ ಮನೆಗೆ ಹೋಗಿ ಪತ್ನಿಗೆ ಹೇಳಿ ಎಲ್ಲ ಪ್ರಸಾದವನ್ನು ರೆಡಿ ಮಾಡಿದ್ರು. ರೆಡಿ ಮಾಡಿ ಅವತ್ತು ಇನ್ನೇನು ತುಕಾರಾಮ್ ಮಹಾರಾಜರ ಆಗಮನ ಆಗ್ತೈತಿ ಅಂತ ಅವತ್ತ ಐತಿ, ಎಲ್ಲ ಪ್ರಸಾದ ರೆಡಿ ಆಗೈತಿ. ಅವಾಗ ಹೋದ ದುರ್ಘಟನೆ ಬಂದು ಒದಗಿತ್ತು. ಏನ್ ಬಂತು, ನಿಳೋಬ ಮಹಾರಾಜರ ಮಗ ತೀರ್ಕೊಂಡ್ಬಿಟ್ಟಿದ್ದ. ನಿಳೋಬ ಮಹಾರಾಜರ ಮಗ ತೀರ್ಕೊಂಡ, ಇನ್ನೇನು ಯೋಗಿಗಳು ಬರ್ತಾರ ಪ್ರಸಾದಕ್ಕೆ. ಆ ಟೈಮ್ದಾಗ ಮಗ ತೀರ್ಕೊಂಡಾನ. ಇದನ್ನ ಏನ್ ಮಾಡಿದ್ರು, ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡು ಆ ಮಗನನ್ನ ಅಲ್ಲೇ ಮುಚ್ಚಿಟ್ಟು ಅವ್ರಿಗೆ ಶ್ರುತಿ ತಿಳಿಸಿದಾಗ ನಾವು ಮಹಾತ್ಮರ ಆಶೀರ್ವಾದವನ್ನು ಪಡ್ಕೊಳ್ಳೋಣಂತ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಆಹ್ವಾನ ಮಾಡಿದ್ರು. ತುಕಾರಾಮ್ ಮಹಾರಾಜರಿಗೆ ಆಹ್ವಾನ ಮಾಡಿ ಪ್ರಸಾದ ಕುಂತರು. ಪ್ರಸಾದ ಕುಂತಾಗ ತುಕಾರಾಮ್ ಮಹಾರಾಜರು ಕೇಳಿದ್ರು, ಏಪ್ಪ ನಿನ್ನ ಮಗನ ಕರಿಯೋ, ಅಪ್ಪ ಅವ್ ಬರಂಗಿಲ್ಲ ತಗೋರಿ. ಯಾಕೆ ಬರಂಗಿಲ್ಲ, ಸ್ವಲ್ಪ ಅವಂಗ ಆರಾಮಿಲ್ಲ ತಗೋರಿ. ಇಲ್ಲ ಎದ್ ನಡಿ, ಅವ್ ಎಲ್ಲ ಕರ್ಕೊಂಡ್ ಬರೋಣ ಅಂತ ಹೋದ್ರು. ಕರ್ಕೊಂಡು ಹೋಗಿ ಶವವಾಗಿ ಮಲ್ಕೊಂಡಿರ್ತಕ್ಕಂಥ ಮಗನನ್ನ ಹೇಳಪ್ಪ ಬಾಳ ಅಂತ ತುಕಾರಾಮ್ ಮಹಾರಾಜರು ಅವನು ಬೆನ್ನ ಮೇಲೆ ಕೈ ಆಡಿಸಿದ್ರು. ಮನ್ಕೊಂಡ ಅವ್ ಹೆಂಗ್ ಹೇಳ್ತಾನ ಹಂಗೆ ಎದ್ದು ಕುಂತಾರ. ನಂಬೆಲೆ ಮನೆವೇ ನಂಬಿಕೆಯ ಕಾರಣವು. ನಮ್ಮಲ್ಲಿ ನಂಬಿಕೆ ಬೇಕು. ನಂಬಿಕೆ ಇದ್ದಾಗ ಮಾತ್ರ ಆ ಪರಮಾತ್ಮ ಹೊಡಿತಾನ. ನಾವು ನಂಬಿಕೆ ಇರಲಿಲ್ಲ ಅಂತಂದ್ರೆ ಆಗೋದು ಹೆಂಗ್ ನೋಡ್ರಿ. ತುಕಾರಾಮ್ ಮಹಾರಾಜರಿಗೆ ಅವ್ರು ಒಡನಾಟ ಮಾಡಿಲ್ಲ, ಅವರವರ ಇದು ಇಲ್ಲ, ಅವರ ಆಗಿ ಹೋಗಿದ ಕಾಲ ಬೇರೆ. ಬರೀ ಅವರ ಲೀಲೆಯನ್ನು ಕೇಳಿ ಅವರಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿ ಉತ್ಪತ್ತಿಯಾಗಿ ಅವರನ್ನ ಗುರುಗಳನ್ನಾಗಿ ಆಶ್ರಯಿಸಿಕೊಂಡ್ರು. ಮುಂದೆ ಮಗನಿಗೆ ಎಂಥ ಸ್ಥಿತಿ ಬಂತು, ಆವಾಗ ಮಗನನ್ನು ಕರ್ಕೊಂಡು ಪ್ರಸಾದ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ತುಕಾರಾಮ್ ಮಹಾರಾಜ ಮತ್ತೆ ವೈಕುಂಠಕ್ಕೆ ಹೋದ್ರಂತ. ಹೇಳಲಿಕ್ಕೆ ಕಾರಣ ಏನಂತಂದ್ರೆ, ನಮಗ ಜೀವನದಲ್ಲಿ ಈ ಶರೀರವನ್ನು ಹೊತ್ಕೊಂಡು ಬಂದೇವೆ ಅಂದಾಗ ಸುಖನೂ ಇರ್ತೈತಿ, ದುಃಖನೂ ಇರ್ತೈತಿ. ನಾವೇನ್ ಮಾಡ್ತೇವೆ ಅಂದ್ರೆ, ಸುಖ ಬಂದಾಗ ನನ್ನಂತ ಇದನ್ನ ಯಾರು ಇಲ್ಲ, ನಮಗೆ ಯಾರು ಏನು ಕಾಣೋದಿಲ್ಲ. ಇದನ್ನ ಎಲ್ಲಾನು ಮರ್ತು ಬಿಡ್ತೇವೆ. ಏನ್ ಮಾಡ್ತೇವಿ, ನಾನಾ ಅಂತ ಅಹಂಕಾರದಿಂದ ಮೆದಲಿ ಕುಂದಿರ್ತೇವಿ. ದುಃಖ ಬಂತಂದ್ರ ಅಯ್ಯೋ ಅಂತೇವಿ. ಭಗವಂತನ ನೆನೆಯೋದು ಗೊತ್ತಿಲ್ಲ. ಅಯ್ಯೋ ಅಂದ್ರೆ ಅಪ್ಪ ಅವ್ವ ಬರೋದಿಲ್ಲ. ಅಪ್ಪ ಅವ್ವ ಈ ಶರೀರಕ್ಕೆ ಕೊಡಲಿಕ್ಕೆ ಎಷ್ಟೇ ಕಾರಣರು. ನಮಗ ಈ ಶರೀರಕ್ಕೆ ಆಧಾರರವರು, ಅವ್ರು ತಂದಾರ. ಅವರನ್ನು ಮೊದಲ ವೇದ ಹೇಳ್ತೈತಿ ಏನಂತ, ತಾಯಿಯೇ ಮೊದಲ ಗುರು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ವೇದದಲ್ಲಿ ಶ್ರುತಿ ಹೇಳುವಾಗ ತಾಯಿನೇ ಗುರು ಅಂತ ಮೊದಲೇಗೆ ನೆನ್ಸೈತಿ, ಕರೆಯವು. ಆದ್ರೆ ಇದು ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ಭಗವಂತ ಬಂದನಲ್ಲ, ಅವನನ್ನ ಆಶ್ರಯಿಸ್ಕೊಂಡಾಗ ಮಾತ್ರ ನಾವು ಕಡೆಗಾಗ್ತೇವೆ, ಇಲ್ಲ ಅಂದ್ರೆ ಆಗುದಿಲ್ಲ. ಈ ಭವಸಾಗರದ ದಾಟಬೇಕಾಗಿತ್ತಂದ್ರೆ ನವಿಕೆ ರೂಪವಾಗಿರ್ತಕ್ಕಂಥ ಈ ಚಿಂತನ ಶಿಬಿರದ ಒಂದು ಮಾರ್ಗದಿಂದ ಹೆಂಗೀಗ ಎಲ್ಲರೂ ಸಂತ ಮಾತ್ರ ಕೂಡಿ ಸತಾವಕಾಲ ಈ ಜ್ಞಾನೇಶ್ವರಿಯನ್ನ ಆಧರಿಸಿ ಪ್ರವಚನವನ್ನು ಗೈತಾರ, ಕೀರ್ತನವನ್ನು ಮಾಡ್ತಾರ. ಇದನ್ನೆಲ್ಲವನ್ನು ಕೇಳುವಂತ ಬುದ್ಧಿ ನಮ್ಮ ಕೈ ಬರುವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಕಡಿಗೆ ಬರೋವ್ರನ್ನ ಬಿಡ್ತೇವೆ. ಹಂಗೇನ್ ಮಾಡ್ತೀವಿ, ಬರುವವ್ರು ಹಂಗ ತಿರ್ಗವ್ರ ಅವ್ರು ತಗೊಂಡು ಏನ್ ಮಾಡ್ತೀವಿ ಅಂತಾರ. ಇಲ್ಲಿ ಯಾರು